rate is defined as it is plus or minus dx by dt. So as I told you, I have been telling this, don't mug up anything, especially in PCMB subject, just understand the concept. So that's why, so which may long live, ಅದು ನಿಮ್ಮ ಮೈಂಡಲ್ಲಿ ತುಂಬ ಜಾಸ್ತಿ ದಿವಸ ಇರುತ್ತೆ. ಅಲ್ಲಿಗೆ ಒನ್ಸ್ ಅಗೇನ್ ರೇಟ್ ಅಂದರೆ ಇದೊಂದು ಈಕ್ವೇಷನ್ ನೆನ್ಪಿಟ್ಕೊಳ್ಳಿ, ಪ್ಲಸ್ ಆರ್ ಮೈನಸ್ ಡಿ ಎಕ್ಸ್ ಬೈ ಡಿ ಟಿ. ದಟ್ ಮೀನ್ಸ್ ಟು ಸೇ change in molar concentration of reactant or product, whatever it is, reactant or product with per unit time. ಒಂದು ಟೈಮಲ್ಲಿ ರಿಯಾಕ್ಟೆಂಟ್ನ ಕಾನ್ಸಂಟ್ರೇಷನ್ ಅಥವಾ ಪ್ರಾಡಕ್ಟ್ನ ಕಾನ್ಸಂಟ್ರೇಷನ್ ಎಷ್ಟು ಚೇಂಜ್ ಆಯಿತು ಅನ್ನೋದನ್ನು ಸ್ಟಡಿ ಮಾಡೋದನ್ನೇ ರೇಟ್ ಅಂತ ಕರ್ಕೋತೀವಿ. ಅಲ್ಲಿಗೆ ಇಲ್ಲಿ ನಾನು ಎರಡು ಸೈನ್ಗಳನ್ನ ಯೂಸ್ ಮಾಡಿದ್ದೀನಿ, ಒಂದು ಪಾಸಿಟಿವ್ ಸೈನ್, ಇನ್ನೊಂದು ನೆಗೆಟಿವ್ ಸೈನು. ಅಲ್ಲಿಗೆ ದಟ್ ಪಾಸಿಟಿವ್ ಸೈನ್ ಇಂಡಿಕೇಟ್ಸ್, ಓಕೆ, ದಟ್ ಪಾಸಿಟಿವ್ ಸೈನ್ ಇಂಡಿಕೇಟ್ಸ್ ದಟ್ ಫಾರ್ಮೇಷನ್ ಆಫ್ ಪ್ರಾಡಕ್ಟ್. When we are talking about the product, we must use positive sign, okay, because as the time goes on, the concentration of product is increases. The negative sign, the same way, negative sign with respect to reactant, because as the time moves, as the reaction proceeds, the concentration of reactants goes on decreases, right? ಸೊ ಇಲ್ಲಿ ಕ್ವಶನ್ಸ್ ಹೇಗೆ ರೈಸ್ ಆಗುತ್ತೆ ಅಂತ ಹೇಳಿದ್ರೆ, ಒಂದು ರಿಯಾಕ್ಷನ್ಸ್ ಕೊಟ್ಟು ಅದಕ್ಕೆ ರೇಟ್ ಬರೀರಿ ಅಂತ ಕೇಳ್ತಾರೆ, ರೇಟ್ ಎಕ್ಸ್ಪ್ರೆಷನ್ ಬರೀರಿ ಅಂತ ಕೇಳ್ತಾರೆ. ಸೊ ದಟ್ ಈಸ್ ಅ ವೆರಿ ಕಾಮನ್ ಕ್ವಶನ್ ಹಿಯರ್. ಸೊ ಹೇಗೆ ಬರೀಬೋದು ಇದನ್ನು ನೆನ್ಪಿಟ್ಕೊಳ್ಳಿ, ವೆರಿ ಈಸಿ. ಅಲ್ಲಿಗೆ ರೇಟ್, ಎರಡು ರಿಯಾಕ್ಟೆಂಟ್ ಇದೆ, ದಟ್ ಈಸ್ ಅ ರಿಯಾಕ್ಷನ್ ಬಿಟ್ವೀನ್ ಮರ್ಕ್ಯೂರಿ ಆ್ಯಂಡ್ ಕ್ಲೋರೈಡ್ ಮಾಲಿಕ್ಯೂಲ್ ವಿಚ್ ಗಿವ್ಸ್ ಮರ್ಕ್ಯೂರಿ ಕ್ಲೋರೈಡ್. ಸೊ ಅದೊಂದು ಕಾಮನ್ ರಿಯಾಕ್ಷನ್. ಅಲ್ಲಿಗೆ ಎರಡು ರಿಯಾಕ್ಟೆಂಟ್ ಇದೆ, ಸೊ ಹಾಗಾಗಿ ರಿಯಾಕ್ಟೆಂಟ್ ಬರೀತಾ ಇದ್ದಾನೆ ನೆಗೆಟಿವ್ ಚಾರ್ಜ್ ಡೆಲ್ಟಾ ಚೇಂಜ್ ಇನ್ ಮೋಲಾರ್ ಕಾನ್ಸಂಟ್ರೇಷನ್ ಆಫ್ ಮರ್ಕ್ಯೂರಿ ವಿತ್ ರೆಸ್ಪೆಕ್ಟ್ ಟು ಟೈಮ್, ಓಕೆ. ಸೊ ಇನ್ನೊಂದು ರಿಯಾಕ್ಷನ್ ಇದೆ, ಅದನ್ನು ಬರ್ಕೊಳ್ಳಿ. ಇಟ್ ಈಸ್ ಆಲ್ಸೋ ರಿಯಾಕ್ಟೆಂಟ್ change in molar concentration of chloride molecule with respect to time. ಸೊ ಹಾಗೆ ಪ್ರಾಡಕ್ಟ್ ಒಂದೇ ಒಂದು ಪ್ರಾಡಕ್ಟ್ ಇದೆ, ಸೊ ಡೋಂಟ್ ಯೂಸ್ ನೆಗೆಟಿವ್ ಚಾರ್ಜ್ ಬಿಕಾಸ್ ಇಟ್ ಈಸ್ ಎ ಪಾಸಿಟಿವ್, ಸಾರಿ ಇಟ್ ಈಸ್ ಎ what you call the product, so that is why we have to use a positive charge. Of course it is understood, change in molar concentration of mercury chloride with respect to ಅಥವಾ per unit time. So here the brackets are not pronounced like a bracket or says as a bracket. We have to understand, or we have to say it as a molar concentration, whether it could be a reactant or product. So here you can observe the stoichiometric coefficients are unity, 1 1 1 is there, but here I am going to take a different stoichiometric coefficient reactions. So for those reactions, ಈ ಥರ ರಿಯಾಕ್ಷನ್ಸ್ಗಳು ಹೇಗೆ ಮಾಡಬೇಕು ಅಂತ ಹೇಳಿದ್ರೆ, ಸೇಮ್ ಒಂದೇ ಒಂದು ಕಾಮನ್ ಅಥವಾ ಒಂದು ಡಿಫ್ರೆನ್ಸ್ ಏನಂತ ಹೇಳಿದ್ರೆ, ಎವ್ರಿಥಿಂಗ್ ಇಸ್ ಸೇಮ್. ಈ ಸ್ಟಾಕ್ಯೋಮೆಟ್ರಿಕ್ ಕೋಎಫಿಷಿಯಂಟ್ಸ್ಗಳು ಏನಿದೆಯೋ ಅವುಗಳನ್ನ ಜಸ್ಟ್ ಏನು ಮಾಡ್ಕೊಬೇಕಂತ ಹೇಳಿದ್ರೆ, ನೀವು ಡಿವೈಡ್ ಮಾಡ್ಕೋಬೇಕಷ್ಟೆ. ಇಲ್ಲಿ ನೋಡ್ಕೊಳ್ಳಿ, ನಾನು ಬರಿತಾ ಇದ್ದೀನಿ. ಅಲ್ಲಿಗೆ 1 ಇದು ರಿಯಾಕ್ಟೆಂಟ್ ಆಗಿರೋದ್ರಿಂದ ಎ ಇಂದ ಡಿವೈಡ್ ಮಾಡ್ಕೊಳ್ಳಿ, ಓಕೆನಾ. ದೆನ್ ಚೇಂಜ್ ಇನ್ ಮೋಲಾರ್ ಕಾನ್ಸಂಟ್ರೇಷನ್ ಆಫ್ ರಿಯಾಕ್ಟೆಂಟ್, ಎ ರಿಯಾಕ್ಟೆಂಟ್ ಇಲ್ಲಿ ನೋಡಿ, ಇಲ್ಲಿ ಸ್ಮಾಲ್ ಎ, ಸ್ಮಾಲ್ ಬಿ, ಸ್ಮಾಲ್ ಸಿ, ಸ್ಮಾಲ್ ಡಿ ಎಲ್ಲ ಏನೋ ಸ್ಟಾಕ್ಯೋಮೆಟ್ರಿಕ್ ಕೋಎಫಿಷಿಯಂಟ್ಸ್ಗಳು. ಎ, ಬಿ, ಕ್ಯಾಪಿಟಲ್ ಸಿ, ಕ್ಯಾಪಿಟಲ್ ಡಿ ಇವೆಲ್ಲ ಇವೆ. ಎ ಮತ್ತು ಬಿ ರಿಯಾಕ್ಟೆಂಟು, ಸಿ ಮತ್ತು ಡಿ ಪ್ರಾಡಕ್ಟ್. ಸೊ ಅಲ್ಲಿಗೆ ಚೇಂಜ್ ಇನ್ ಮೋಲಾರ್ ಕಾನ್ಸಂಟ್ರೇಷನ್ ಆಫ್ ರಿಯಾಕ್ಟೆಂಟ್ ಪರ್ ಯೂನಿಟ್ ಟೈಮ್, ದಟ್ ಈಸ್ ಆಲ್ಸೋ ಈಸ್ ಈಕ್ವಲ್ಸ್ ಟು -1 by b. Change in molar concentration of B with respect to time, so that is 1 by C. Change in molar concentration of C with respect to per unit time, and also change in molar concentration of D per unit time. ಸೊ ಈ ಥರ 1 ಮಾರ್ಕ್ಸ್ ಕ್ವಶನ್ಸ್ಗಳು ಅಪಿಯರ್ ಆಗ್ಬೋದು. ಯಾವುದೇ ರಿಯಾಕ್ಷನ್ಸ್ ಕೊಟ್ಟರು ನೀವು ಸ್ಟಾಕ್ಯೋಮೆಟ್ರಿ ನೋಡ್ಕೊಳ್ಳಿ, ಸ್ಟಾಕ್ಯೋಮೆಟ್ರಿ ಕೋಎಫಿಷಿಯಂಟ್ಸ್ನ ಅದರಿಂದ ಡಿವೈಡ್ ಮಾಡ್ಕೊಳ್ಳಿ. If it is a reactant, just use a negative charge. If it is a product, just use a positive charge, right? So the next we have to talk on what is the unit of rate of reaction. Alge idunu aste, don't mug up, okay. Unit of rate of reaction, just you recall that what is the definition of rate. Rate is nothing but change in molar concentration of reactant or product with respect to time ಅಲ್ವಾ. ಅಲ್ಲಿಗೆ ಕಾನ್ಸಂಟ್ರೇಷನ್ ಆಫ್ ರಿಯಾಕ್ಟೆಂಟು ಮತ್ತು ಪ್ರಾಡಕ್ಟ್ನ ಯಾವುದರಿಂದ ಮೆಜರ್ ಮಾಡ್ತೀವ್ರಿ ನಾವು, ಯಾವುದರಿಂದ ಮೆಜರ್ ಮಾಡ್ಕೋತೀವಿ ನೋಡಿ. ಇಲ್ಲಿ ನ್ಯೂಮರೇಟರ್ ಏನಿದೆ, ಚೇಂಜ್ ಇನ್ ಮೋಲಾರ್ ಕಾನ್ಸಂಟ್ರೇಷನ್ ಆಫ್ ರಿಯಾಕ್ಟೆಂಟ್ ಆರ್ ಪ್ರಾಡಕ್ಟ್ ಇದೆ ಅಲ್ವಾ. ಸೊ ಹಂಗಾಗಿ ಅದನ್ನು ನ್ಯೂಮರೇಟರಲ್ಲಿ ಕಾನ್ಸಂಟ್ರೇಷನ್ ಯಾವುದರಿಂದ ಮೆಜರ್ ಮಾಡ್ಕೋತೀವಿ, ಮೋಲ್ಸ್ ಪರ್ ಡಿ ಎಮ್ ಕ್ಯೂ ಅಥವಾ ಮೋಲ್ಸ್ ಪರ್ ಮೋಲ್ಸ್ ಪರ್ ಲೀಟರ್ ನ್ಯೂಮರೇಟರ್ ಆಯಿತು. ಡಿನಾಮಿನೇಟರಲ್ಲಿ ಟೈಮ್ ಇದೆ, ಟೈಮ್ ಯಾವುದನ್ನು ಮೆಜರ್ ಮಾಡ್ಕೋತೀವಿ, ಸೆಕೆಂಡ್, ಮುಗೀತು. ಸೊ ಇದೇ ಯೂನಿಟ್ ಆಫ್ ರೇಟ್ ಆಫ್ ರಿಯಾಕ್ಷನ್ ಅಥವಾ ಮೋಲ್ಸ್ ಪರ್ ಲೀಟರ್
ಸೆಕೆಂಡ್ ಇನ್ವರ್ಸ್, ವೆರಿ ಸಿಂಪಲ್. ಅಥವಾ ಮೋಲ್ ಲೀಟರ್ ಇನ್ವರ್ಸ್ ಸೆಕೆಂಡ್ ಇನ್ವರ್ಸ್, ಹೇಗೆ ಬೇಕಾದರೂ ಬರ್ಕೊಬೋದು. ಬಟ್ gaseous reactionsಗಳಿಗೆ we are not going to calculate the concentration by using a moles per dm cube. In gaseous reaction we are using atmospheric pressure in order to calculate the concentration of the reactant. So that's why we have to use atmospheric pressure, atmosphere per second. This is for gaseous reaction. ಅರ್ಥ ಆಗಿದೆ? gaseous reactions ಬಂದಾಗ ನಾನು ಇನ್ನೊಂದ್ಸಲ ಹೇಳ್ಕೊಡ್ತೀನಿ. Just remember these two. So now I am going to classify the rate of reaction into two categories. ರೇಟ್ ಆಫ್ ರಿಯಾಕ್ಷನ್ಸ್ನ ನಾವೇನು ಸ್ಟಡಿ ಮಾಡಿದ್ವಿ ಅದನ್ನ ಎರಡು ಕ್ಯಾಟಗರಿಯಾಗಿ ಕ್ಲಾಸಿಫಿಕೇಶನ್ ಮಾಡ್ಕೋತಾ ಇದ್ದೀನಿ. ಒಂದು ಅವರೇಜ್ ರೇಟ್ ಆಫ್ ರಿಯಾಕ್ಷನ್, ಇನ್ನೊಂದು ಇನ್ಸ್ಟಂಟೇನಿಯಸ್ ರೇಟ್ ಆಫ್ ರಿಯಾಕ್ಷನ್, ರೈಟ್? ಸೊ ಅವರೇಜ್ ರೇಟ್ ಆಫ್ ರಿಯಾಕ್ಷನ್ಸ್ ಅಂತಂದರೆ ದ ವರ್ಡ್ ಇಟ್ ಸೆಲ್ಫ್ ಸೇಸ್. ಸೊ ಬಿಫೋರ್ ಡಿಫೈನ್ ದ ಆ್ಯಕ್ಚುಯಲ್ ಟಾಪಿಕ್, ಲೆಟ್ ಅಂಡರ್ಸ್ಟ್ಯಾಂಡ್ ದ ಕಾನ್ಸೆಪ್ಟ್. ಸೊ ಲೆಟ್ಸ್ ಒನ್ಸ್ ಅಗೇನ್ ಐ ಆಮ್ ಗೋಯಿಂಗ್ ಟು ಕನ್ಸಿಡರ್ ಎ typical reaction A gives rise to product. Okay, so as you know, ಟೈಮ್ 0 ಇದ್ದಾಗ ನಾನು ಎಷ್ಟೋ ಒಂದಷ್ಟು ತೊಗೊಂಡಿರ್ತೀನಿ. ಇದು ಫಾರ್ ಎಕ್ಸಾಂಪಲ್ 10 ಗ್ರಾಮ್ ಎ ತೊಗೊಂಡಿದ್ದೀನಿ ಅಂದ್ಕೊಳ್ಳಿ, ಅದು ಹಾಗೆ ಇರುತ್ತೆ. ಆ್ಯಸ್ ಟೈಮ್ ಗೋಸ್ ಆನ್ 1 2 3 4 5 6 ಈಗ ಟೈಮ್ ಹೋಗ್ತಾ ಇದ್ದಂಗೆ ಎ ಗೆಟ್ ಕನ್ವರ್ಟೆಡ್ ಇಂಟು ಪ್ರಾಡಕ್ಟ್ ಆಗ್ತಾ ಇರುತ್ತೆ ಅಂತ ಇಟ್ಕೊಳ್ಳಿ. ಇಷ್ಟು ಕಾನ್ಸೆಪ್ಟ್ ನಿಮಗೆ ಗೊತ್ತಿದೆ. ಆವ್ರೇಜ್ ರೇಟ್ ಈಸ್ ನಥಿಂಗ್ ಬಟ್ ಎ ರೇಟ್ ಆಫ್ ರಿಯಾಕ್ಷನ್. ಇಲ್ಲೂ ಕೂಡ ನಾವು ರೇಟ್ ಆಫ್ ರಿಯಾಕ್ಷನ್ಸ್ನ ಮೆಷರ್ ಮಾಡ್ತೀವಿ, ಬಟ್ ಇನ್ ಅ ಗಿವನ್ ಇಂಟರ್ವಲ್ ಆಫ್ ಟೈಮ್. ದಟ್ ಮೀನ್ಸ್ ಟು ಸೇ ನಾವು ಅಲ್ಲಿ ಪರ್ ಯೂನಿಟ್ ಟೈಮ್ ಅಂತ ಡಿಫೈನ್ ಮಾಡಿದ್ವಿ ರೇಟಲ್ಲಿ, ಬಟ್ ಇಲ್ಲಿ ಇಂಟರ್ವಲ್ ಆಫ್ ಟೈಮ್ ಇರುತ್ತೆ. ದರ್ ಇಸ್ ಎ ಲಾರ್ಜ್ ಇಂಟರ್ವಲ್ ಆಫ್ ಟೈಮ್ ಇರುತ್ತೆ. ಹೇಗೆ ಕ್ಯಾಲ್ಕುಲೇಟ್ ದ ರೇಟ್ ಆಫ್ ರಿಯಾಕ್ಷನ್ ಇನ್ ಬಿಟ್ವೀನ್ 2 minutes to 7 minutes, ಓಕೆ, ಅಥವಾ ಇನ್ ಬಿಟ್ವೀನ್ 2 minutes to 7 minutes, ಅಥವಾ 3 minutes to 6 minutes, ಅಥವಾ 4 minutes to 8 minutes. ಅಂದರೆ ಯಾವುದಾದ್ರೂ ಎರಡು ಟೈಮ್ ಇಂಟರ್ವಲ್ಗಳ ನಡುವೆ ನಾವು ರೇಟ್ ಆಫ್ ರಿಯಾಕ್ಷನ್ಸ್ನ ಕ್ಯಾಲ್ಕುಲೇಟ್ ಮಾಡಿದ್ರೆ ಅದನ್ನ ಅವರೇಜ್ ರೇಟ್ ಆಫ್ ರಿಯಾಕ್ಷನ್ಸ್ ಅಂತ ಕರ್ಕೋತೀವಿ. ದಟ್ಸ್ ವಾಟ್ ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್. ಲೈಕ್ ಅವರೇಜ್ ರೇಟ್ ಆಫ್ ರಿಯಾಕ್ಷನ್ ಇಸ್ ಅ ರೇಟ್ ಆಫ್ ರಿಯಾಕ್ಷನ್ ಇನ್ ವಿಚ್ we are going to calculate the change in molar concentration of the reactant or product with respect to given interval of time ಅಂತ ಬರೆದ್ರೆ ಸಾಕು. ಕಾನ್ಸೆಪ್ಟ್ ಅರ್ಥ ಮಾಡ್ಕೊಳ್ಳಿ, ನೀವೇ ಡಿಫೈನ್ ಮಾಡ್ಕೊಬೋದು ಈಸಿಯಾಗಿ. ಅದನ್ನ ನಾನು ಸಿಂಬಾಲಿಕಲಿ ಬರೆದ್ರೆ ಆರ್ ಎವರೇಜ್, ದಟ್ ಈಸ್ ರೇಟ್ ಆಫ್ ಎವರೇಜ್ ಅಥವಾ ಎವರೇಜ್ ರೇಟ್ ಆಫ್ ರಿಯಾಕ್ಷನ್, ದಟ್ ಈಸ್ ಗಿವನ್ ಬೈ ಒನ್ ಅಟ್ ದ ಸೇಮ್, ಯು ನೋ, dx divided by dt, one at the same. The only thing we have to understand here is the time is interval. There is a time interval, so we are going to calculate the rate in between the time interval to time, that is whatever the time, okay, whether it could be between the 2 to 5 or 2 to 6 or 3 to 9, like that. There is an interval of time is there. So next one is instantaneous rate of reaction. So once again the word says some clue about that. Instantaneous means it is also a rate of reaction. Here also we are going to calculate the rate of reaction, but exactly at one time. Like exactly what is the rate of reaction at exactly 2 minutes? What is the rate of reaction of this reaction at exactly 4 minutes? Like that. ಅಂದರೆ ಎಕ್ಸಾಕ್ಟ್ ಆಗಿ 2 ನಿಮಿಷಕ್ಕೆ ಎಷ್ಟು, 4 ನಿಮಿಷಕ್ಕೆ ಎಷ್ಟು, 5 ನಿಮಿಷಕ್ಕೆ ಎಷ್ಟು ಅಂತ ಎಕ್ಸಾಕ್ಟಾಗಿ ಕಂಡುಹಿಡಿಯೋದನ್ನ ನಾವು ಇನ್ಸ್ಟಂಟೇನಿಯಸ್ ರೇಟ್ ಆಫ್ ರಿಯಾಕ್ಷನ್ ಅಂತ ಕರ್ಕೋತೀವಿ. ಸೊ ದಟ್ ಕುಡ್ ಸಿಂಬಾಲಿಕಲಿ ರೆಪ್ರೆಸೆಂಟೆಡ್ ಲೈಕ್ ಆರ್ ಇನ್ಸ್ಟಂಟೇನಿಯಸ್, ದಟ್ ಈಸ್ ಪ್ಲಸ್ ಆರ್ ಮೈನಸ್ dx divided by dt. I hope you understand. These two are one at the same. ಇಲ್ಲಿ ಟೈಮ್ ಇಂಟರ್ವಲ್ ಇರುತ್ತೆ ಎರಡು ಟೈಮ್ಗಳ ಮಧ್ಯೆ, ಇಲ್ಲಿ ಎಕ್ಸಾಕ್ಟ್ ಆಗಿರುತ್ತೆ. ಅಲ್ಲಿಗೆ ಇನ್ಸ್ಟಂಟೇನಿಯಸ್ ಟೈಮು ಮತ್ತು ಅವರೇಜ್ ಟೈಮ್ಗಳಿಗೆ ಎರಡೂ ಸಮ ಆಗ್ಬೋದು. ಯಾವಾಗ? ವೆನ್ ಡೆಲ್ಟಾ ಟಿ ಟೆನ್ಸ್ ಟು 0. ವೆರಿ ಸಿಂಪಲ್. ಅಂದರೆ ಟೈಮ್ ಇಂಟರ್ವಲ್ ಇಲ್ಲದೇ ಎಕ್ಸಾಕ್ಟ್ ಟೈಮಲ್ಲಿ ನಾವು ರೇಟ್ ಆಫ್ ರಿಯಾಕ್ಷನ್ಸ್ನ ಕ್ಯಾಲ್ಕುಲೇಟ್ ಮಾಡಿದ್ದೆ ಆದರೆ ಅದು ಅವರೇಜ್ ರೇಟ್ ಆಫ್ ರಿಯಾಕ್ಷನು ಆಗಿರುತ್ತೆ, ಇನ್ಸ್ಟಂಟೇನಿಯಸ್ ರೇಟ್ ಆಫ್ ರಿಯಾಕ್ಷನು ಆಗಿರುತ್ತೆ. ಅಲ್ಲಿಗೆ ಇಷ್ಟೆಲ್ಲ ನೀವು ತಿಳ್ಕೊಂಡಾದ್ಮೇಲೆ ಒನ್ ಯು ಶುಡ್ ಅಂಡರ್ಸ್ಟ್ಯಾಂಡ್ ಆ್ಯಂಡ್ ಆಲ್ವೇಸ್ ಕೀಪ್ ಇಟ್ ಇನ್ ಯುವರ್ ಮೈಂಡ್ ವೆನ್ ಯು ಆರ್ ಗೋಯಿಂಗ್ ಟು ಸ್ಟಡಿ ದ ಕೆಮಿಕಲ್ ಕೈನೆಟಿಕ್ಸ್. ದಟ್ ಈಸ್ ದ ರೇಟ್ ಆಫ್ ರಿಯಾಕ್ಷನ್ ಇಸ್ ನಾಟ್ ಕಾನ್ಸ್ಟೆಂಟ್. ದಟ್ ಮೀನ್ಸ್ ಟು ಸೇ, ಈಗ ಫಾರ್ ಎಕ್ಸಾಂಪಲ್ ಒಂದು ರಿಯಾಕ್ಷನು ಒಂದು 10 minutes ನಡೀತಾ ಇದೆ ಅಂತ ಇಟ್ಕೊಳ್ಳಿ. ತುಂಬ ಲಾರ್ಜ್ ಸ್ಲೋ ರಿಯಾಕ್ಷನ್ಸ್ಗಳಿದೆ, ಸೆವರಲ್ ಡೇಸ್, ಸೆವರಲ್ ಮಂತ್ಸ್, ಸೆವರಲ್ ಇಯರ್ ಆಲ್ಸೋ. ರೇಡಿಯಾಕ್ಟಿವ್ ಡಿಸ್ಇಂಟಿಗ್ರೇಷನ್ ಗೊತ್ತಿದೆ ನಿಮಗೆ. ರೇಡಿಯಾಕ್ಟಿವ್ ರಿಯಾಕ್ಷನ್ಸ್ಗಳು ಅವು ತುಂಬ ವರ್ಷಾನ್ಗಟ್ಟಲೆ ನಡೀತವೆ, ಓಕೆನಾ, ರಿಯಾಕ್ಷನ್ಸ್ಗಳು. ಆ ಎಲ್ಲ ರಿಯಾಕ್ಷನ್ಸ್ಗಳು ಒಂದು ಸ್ಟಾರ್ಟಿಂಗ್ ಪಾಯಿಂಟಿಂದ ಎಂಡ್ ಪಾಯಿಂಟ್ವರೆಗೂ ಒಂದೇ ಸ್ಪೀಡಲ್ಲಿ ಇರ್ತವೆ ಅಂದರೆ ನೋ. ದಟ್ ಈಸ್ ವಾಟ್, ದಿಸ್ ಇಸ್ ಅ ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ದಟ್ಸ್ ವೈ ಐ ರಿಟರ್ನ್ ಹಿಯರ್ ದ ರೇಟ್ ಆಫ್ ರಿಯಾಕ್ಷನ್ ಇಟ್ಸ್ ನಾಟ್ ಕಾನ್ಸ್ಟೆಂಟ್ ಫ್ರಮ್ ಸ್ಟಾರ್ಟಿಂಗ್ ಪಾಯಿಂಟ್ ಟು ಎಂಡ್ ಪಾಯಿಂಟ್. ಯಾವುದೇ ಕಾರಣಕ್ಕೂ ಅದು ಸೇಮ್ ಇರಲ್ಲ. ಸ್ಪೀಡ್ ಆಫ್